ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನ ಮರಿಬೇಡಿ. ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ಮನಸ್ಸು ಒಮ್ಮೆ ಕಲ್ಲಾದ್ರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ತಲೆಬಾಗಬೇಕು ತಿಳಿದವರ ಮುಂದೆ, ತುಳಿಯುವವರ ಮುಂದೆ ಅಲ್ಲ. ಯಾರನ್ನೂ ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬಾ ಕೀಳಾಗಿ ನೋಡ್ತಾರೆ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ, ಬೇರೆ ಯಾರಿಗೋಸ್ಕರನೂ ಅಲ್ಲ. ಯಾಕಂದ್ರೆ ನಿಮ್ಮ ಉಪಯೋಗ ಮುಗಿದ ನಂತರ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಮೋಸ ಎಲ್ಲರೂ ಮಾಡ್ತಾರೆ, ಆದ್ರೆ ನಂಬಿಕೆ ದ್ರೋಹ ನಾವು ತುಂಬಾ ನಂಬಿದವರೇ ಮಾಡ್ತಾರೆ. ಮೆಟ್ಟಿಲುಗಳನ್ನು ಎಣಿಕೆ ಮಾಡಲು ಹೋಗ್ಬೇಡ, ಅದನ್ನು ಹತ್ತಲು ಬೇಕಾಗುವ ಪ್ರಯತ್ನವನ್ನ ಮಾಡ್ಕೋ. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ನಮ್ಮ ಭಾವನೆಗಳನ್ನ ಮಾತ್ರ ಹಂಚಿಕೊಳ್ಬೇಕು. ನಮಗೆ ಕಾಯುವ ಸಹನೆ ಇದ್ರೆ ಬಯಸಿದೆಲ್ಲ ಪಡೆಯುವ ಅವಕಾಶ ಇದ್ದೇ ಇರ್ತದೆ. ಎಷ್ಟೋ ಸಲ ನಾವು ಬಯಸಿದ್ದು ಸಿಗದೇ ಇರಲು ನಮ್ಮ ಅವಸರವೇ ಕಾರಣ ಆಗಿರ್ತದೆ. ಆದುದರಿಂದ ಪಡೆಯುವ ಮನಸ್ಸಿದ್ದರೂ ನಮಗೆ ಕಾಯುವ ತಾಳ್ಮೆ ಇರಬೇಕು.